ಪವರ್ ಪ್ರಿನ್ಸ್ ಆಗಿರ್ಬೋದು, ಅಂದ್ರೆ ಮೆಗಾ ಪವರ್ ಸ್ಟಾರ್ ಆಗಿರ್ಬೋದು, ಜೂನಿಯರ್ ಪವರ್ ಸ್ಟಾರ್ ಆಗಿರ್ಬೋದು, ಪವರ್ ಸ್ಟಾರ್ ಆಗಿರ್ಬೋದು, ಉಸ್ತಾರ್ ಯುವರಾಜ್ ಕುಮಾರ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಯುವರಾಜ್ ಕುಮಾರ್ ಸರ್ ಮೂವಿ ಎಲ್ಲರೂ ನೋಡಿರ್ತೀರಾ. ಇವತ್ತಿಗೆ 14 ದಿನ ಆಯ್ತು ಮೂವಿ ರಿಲೀಸ್ ಆಗಿ. ಎಲ್ಲರೂ ನೋಡಿರ್ತೀರಾ. ಎಲ್ಲರೂ ನೋಡಿಕ್ಕೆ ಏನಪ್ಪಾ ಅಂತಂದ್ರೆ ಉತ್ಸಾಹದಿಂದ ಹೊರಗಡೆ ಬಂದವರಿದ್ದೀರಾ, ಕಣ್ಣೀರ್ ಇಟ್ಕೊಂಡು ಹೊರಗಡೆ ಬಂದವರಿದ್ದೀರಾ. ನಮ್ಮ ಯುವರಾಜ್ ಕುಮಾರ್ ಸ್ಟೈಲ್ ನೋಡಿ, ಆಕ್ಟಿಂಗ್ ನೋಡಿ, ಅವರ ಒಂದು ಏನಪ್ಪಾ ಅಂದ್ರೆ ಡೈಲಾಗ್ಗಳು ನೋಡಿ, ಡಾನ್ಸ್ ನೋಡಿ ಎಲ್ಲರೂ ಫಿದಾ ಆಗಿದ್ದೀರಾ. ಆಮೇಲೆ ಯಾರ್ಯಾರು ಮೂವಿ ನೋಡಕ್ ಹೋಗಿದ್ದೀರೋ ಎಲ್ಲರೂ ಅವರ ಒಂದು ಫ್ಯಾನ್ ಆಗಿದ್ದೀರಾ. ಸೊ ಇದನ್ನ ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲರ ಹತ್ರನೂ ಡಿಸ್ಕಷನ್ ನಡೀತಿರೋದು ಏನಪ್ಪಾ ಅಂತಂದ್ರೆ, ಎಲ್ರೂ ಡಿಸ್ಕಷನ್ ಏನಪ್ಪಾ ಅಂದ್ರೆ ಮೂವಿ ನೋಡ್ಕೊಂಡು ಬಂದ್ಮೇಲೆ ಇವಾಗ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಎಲ್ಲಾ ಹೀರೋದವ್ರಿಗೂ ಒಂದೊಂಥರ ಬಿರುದಿರುತ್ತೆ. ಅಂದ್ರೆ ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣವ್ರು ತಗೊಂಡ್ರೆ ಅಂದ್ರೆ ನಟ ಸಾರ್ವಭೌಮ ಅಂತ ಅವ್ರಿಗೊಂದು ಬಿರುದಿದೆ. ನಮ್ಮ ಅಪ್ಪು ಸರ್ನ ತಗೊಂಡ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಇದೆ. ಸೊ ಶಿವಣ್ಣ ಅವ್ರಿಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹ್ಯಾಟ್ರಿಕ್ ಹೀರೋ ಅಂತಾನೆ ಬಿರುದು ಇದೆ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ವಿಷ್ಣುವರ್ಧವ್ರಿಗೆ ಸಾಹಸ ಸಿಂಹ ಅಂತ ಕರೆದಿದ್ದಾರೆ, ಅಂಬರೀಶ್ ಅವ್ರಿಗೆ ರೆಬಲ್ ಸ್ಟಾರ್ ಅಂತ ಕರೆದಿದ್ದಾರೆ, ಶಂಕರ್ ನಾಗ್ ಅವ್ರಿಗೆ ಕರಾಟೆ ಕಿಂಗ್ ಅಂತ ಕರೆದಿದ್ದಾರೆ, ಯಶ್ ಅವ್ರಿಗೆ ಬಂದ್ಬಿಟ್ಟು ವಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಕರೆದಿದ್ದಾರೆ, ದರ್ಶನ್ ಅವ್ರಿಗೆ ಬಂದ್ಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಾನೆ ಕರೆದಿದ್ದಾರೆ. ಇನ್ನ ಏನಪ್ಪಾ ಅಂತಂದ್ರೆ ಸುದೀಪ್ ಅವ್ರಿಗೆ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅಂತಾನೆ ಕರೆದಿದ್ದಾರೆ. ಸೊ ಈ ತರ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಒಂದೊಂದು ಬಿರುದುಗಳು ಇದಾವೆ, ಹೌದಲ್ವಾ? ಸೊ ಎಲ್ಲರದು ಏನಪ್ಪಾ ಅಂದ್ರೆ ಇವಾಗ ಅಭಿಮಾನಿಗಳು ಏನಪ್ಪಾ ಅಂತಂದ್ರೆ ಇವಾಗ ಇವಕ್ಕೆಲ್ಲ ಆರ್ಗಾನಿಕ್ ಅಭಿಮಾನಿಗಳ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಪ್ರೀತಿ ಇವು ಏನಪ್ಪಾ ಅಂದ್ರೆ ನಮ್ಮ ಯುವರಾಜ್ ಕುಮಾರ್ ಮೂವಿ ನೋಡಿದವರೆಲ್ಲ ಎಲ್ಲರೂ ಫ್ಯಾನ್ ಆಗಿದ್ದಾರೆ, ಒಂದು ಎದೆಯಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಯುವರಾಜ್ ಕುಮಾರ್ ಫಸ್ಟ್ ಮೂವಿನೇ ಅವರು ಏನಪ್ಪಾ ಅಂದ್ರೆ ಅಷ್ಟೊಂದು ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಎಲ್ಲ ಅಭಿಮಾನಿಗಳು ಇವಾಗ ಶಿವಣ್ಣ ಅವ್ರ ಅಭಿಮಾನಿಗಳಾಗಿರ್ಬೋದು, ನಮ್ಮ ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ರಾಘಣ್ಣ ಅವ್ರ ಅಭಿಮಾನಿಗಳಾಗಿರ್ಬೋದು, ನಮ್ಮ ಅಣ್ಣವ್ರ ಅಭಿಮಾನಿಗಳಾಗಿರ್ಬೋದು. ಸೊ ಎಲ್ಲರ ಅಭಿಮಾನಿಗಳು ಇವ್ರಿಗೆ ಏನಪ್ಪಾ ಅಂತಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಫಸ್ಟ್ ಮೂವಿ ತುಂಬಾ ಅಚ್ಚುಮೆಚ್ಚಾಗಿದೆ, ಹಿಟ್ಟು ಆಗಿದೆ. ಸೊ ಇವತ್ತಿಗೆ ಮೂವಿ ರಿಲೀಸ್ ಆಗಿ 14 ದಿನ ಯಶಸ್ಸು ಕಂಡಿದೆ. ಎಲ್ರು ಕುತೂಹಲ ಏನಪ್ಪಾ ಅಂದ್ರೆ ಎಲ್ಲಾ ಅಭಿಮಾನಿಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ನಮ್ಮ ಯುವರಾಜ್ ಕುಮಾರ್ಗೆ ಯಾವ ಒಂದು ಬಿರುದನ್ನ ಕೊಡಬೇಕು. ಎಲ್ಲರ ಮೈಂಡಲ್ಲಿ ಇರೋದು, ನಿಮ್ಮ ಮೈಂಡಲ್ಲೂ ಇರೋದು, ನಮ್ಮ ಮೈಂಡಲ್ಲೂ ಇರೋದು ಏನಪ್ಪಾ ಅಂದ್ರೆ ಯುವರಾಜ್ ಕುಮಾರ್ಗೆ ಯಾವ ಬಿರುದು ಕೊಡಬೇಕು. ಎಲ್ಲಾ ಹೀರೋದವ್ರಿಗೂ ಕೂಡ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಎಲ್ಲಾ ಹೀರೋದವ್ರಿಗೂ ಅಭಿಮಾನಿಗಳು ಇರ್ತಾರೆ. ಅಭಿಮಾನಿಗಳು ಕೊಟ್ಟಂತ ಬಿರುದುಗಳು ಏನಪ್ಪಾ ಅಂದ್ರೆ ಇವಾಗೂ ಇದಾವೆ, ಅವ್ರು ಇದ್ರೂ ಇದಾವೆ, ಇಲ್ಲ ಅಂದ್ರೂ ಕೂಡ ಇದಾವೆ ಇವಾಗ. ಸೊ ನಮ್ಮ ಯುವರಾಜ್ ಕುಮಾರ್ಗೆ ಯಾವ ರೀತಿ ಬಿರುದು ಕೊಡಬೇಕು, ಯಾರು ಕೊಡದೇ ಇರೋದಂಥದ್ದು ಕೊಡ್ಬೇಕಲ್ಲ ಅಂತ ಎಲ್ಲ ಅಭಿಮಾನಿಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅವು ಯಾವ್ಯಾವ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಇವಾಗ. ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳೇನಪ್ಪಾ ಅಂತಂದ್ರೆ ಅವರ ಒಂದು ಪ್ರೀತಿಯಿಂದ ಕೊಟ್ಟಿರುವಂತ ಬಿರುದುಗಳಿದಾವೆ. ಅಂದ್ರೆ ಮೆಗಾ ಪವರ್ ಸ್ಟಾರ್ ಆಗಿರ್ಬೋದು, ಜೂನಿಯರ್ ಪವರ್ ಸ್ಟಾರ್ ಆಗಿರ್ಬೋದು, ಪವರ್ ಸ್ಟಾರ್ ಆಗಿರ್ಬೋದು, ಆಮೇಲೆ ಪವರ್ ಪ್ರಿನ್ಸ್ ಆಗಿರ್ಬೋದು, ಉಸ್ತಾರ್ ಯುವರಾಜ್ ಕುಮಾರ್, ಪವರ್ ಪ್ರಿನ್ಸ್ ಯುವರಾಜ್ ಕುಮಾರ್. ಈ ತರ ಏನಪ್ಪಾ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಅಂದ್ರೆ ಅಭಿಮಾನಿಗಳೆಂತ ಇವೆಲ್ಲ ಎಂತವ್ರು ಕೊಟ್ಟಿರೋದು ಅಂದ್ರೆ ಹುಚ್ಚ ಅಭಿಮಾನಿಗಳಂತಾನೆ ಹೇಳ್ಬೋದು. ಯಾಕೆ ಅಪ್ಪ ಅಂತಂದ್ರೆ ನಮ್ಮ ಏನಪ್ಪಾ ಅಂದ್ರೆ ನಮ್ಮ ಯುವರಾಜ್ ಕುಮಾರ್ನ ಅವರು ಹತ್ತಿರದಿಂದ ನೋಡಿಲ್ಲ, ಓಕೆನಾ, ಅವ್ರ ಮನೆ ಹತ್ರ ಬಂದು ಭೇಟಿ ಆಗಿಲ್ಲ. ಅವರೆಲ್ಲ ಏನಪ್ಪಾ ಅಂತಂದ್ರೆ ಅವರವರ ಊರಲ್ಲಿ ಮೂವಿ ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿ ಏನಪ್ಪಾ ಅಂದ್ರೆ ಪ್ರೀತಿಯಿಂದ ಕೊಟ್ಟಿರುವಂತ ಬಿರುದುಗಳು ಇವೆಲ್ಲ. ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಬಿರುದುಗಳು ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರ ಥಿಂಕಿಂಗ್ ಇನ್ನ ಯಾವ್ದು ಹೊಸ್ತಾಗಿ ಯಾವ್ದು ಇಡ್ಬೋದು, ಇನ್ನ ಹೊಸ್ತಾಗಿ ಯಾವ ಒಂದು ಬಿರುದು ಕೊಡ್ಬೋದು ನಮ್ಮ ಯುವರಾಜ್ ಕುಮಾರ್ಗೆ. ಯಾಕಂತಂದ್ರೆ ಅವರ ಒಂದು ಆಕ್ಟಿಂಗ್ ಆಯ್ತು, ಡಾನ್ಸ್ ಆಯ್ತು, ಆಮೇಲೆ ಫೈಟಿಂಗ್ ಆಯ್ತು. ಆಮೇಲೆ ಏನಪ್ಪಾ ಅಂದ್ರೆ ಫೈಟಿಂಗ್ ಅಲ್ಲಿ ಬಂದ್ಬಿಟ್ಟು ಗ್ಲಾಸ್ ಹೊಡಿತಾರಲ್ಲ, ಐ ಮೀನ್ ಏನಪ್ಪಾ ಅಂದ್ರೆ ಕಾರ್ ಗ್ಲಾಸ್ ಹೊಡಿಯೋದಾಗ್ಲಿ, ಆಮೇಲೆ ಅಪ್ಪು ಸರ್ ಮಾಡಿದ್ರು ಡಾನ್ಸ್, ಆ ಒಂದು ಡಾನ್ಸ್ ನ ಯುವರಾಜ್ ಕುಮಾರ್ ಅವರು ಮಾಡಿದ್ರೆ ಒಂದು ಕ್ಷಣ ಏನಪ್ಪಾ ಅಂದ್ರೆ ನಮ್ಮ ಅಪ್ಪು ಸರೇ ಕಣ್ಮುಂದ ಬಂದು ಹೋದಂಗಾಗುತ್ತೆ. ಹಂಗಾಗಿ ಕೆಲವೊಂದಿಷ್ಟು ಅಭಿಮಾನಿಗಳು ಪವರ್ ಸ್ಟಾರು, ಪ್ರಿನ್ಸು, ಆಮೇಲೆ ಜೂನಿಯರ್ ಪವರ್ ಸ್ಟಾರು, ಮೆಗಾ ಪವರ್ ಸ್ಟಾರ್ ಅಂತ ಏನಪ್ಪಾ ಅಂದ್ರೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಅಪ್ಪು ಸರ್ನ ಬಿಟ್ಟು ಕೊಡದೆ ಇರುವಂತ ಒಂದು ಹೆಸರನ್ನ ಸೇರಿಸ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಯಾವ ಒಂದು ಹೆಸರು ನಮ್ಮ ಯುವರಾಜ್ ಕುಮಾರ್ಗೆ ಸೂಟಬಲ್ ಅನ್ಸುತ್ತೋ, ಯಾವ ಒಂದು ಬಿರುದನ್ನ ಕೊಡ್ಬೇಕಂತ ಅನ್ಕೊಂಡಿದೀರಾ, ಬೇಗ ಬೇಗ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ
ಅಲ್ಲೇ ಕಾಣಿಸ್ತಿರುವಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.